ಕತೆ ಹುಲಿ ಮತ್ತು ದನದ ಮೇದರಿಯ. ಮಲೆನಾಡಿನ ಒಂದು ಶಾಂತ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ದನದ ಮೇದರಿ ವಾಸಿಸುತ್ತಿದ್ದ. ಅವನು ನಿತ್ಯ ಬೆಟ್ಟದ ಅರಣ್ಯಕ್ಕೆ ಹೋಗಿ ತನ್ನ ದನಗಳನ್ನು ಮೇಯಿಸುತ್ತಿದ್ದ. ಒಂದು ದಿನ ಅವನು ದನ ಹುಡುಕುತ್ತಾ ಅದ ಆಳಕ್ಕೆ ಹೋಗಿ ಬಿಟ್ಟ. ಅಲ್ಲಿ ಗಾಯಗೊಂಡಿರುವ ಒಂದು ಹುಲಿ ಕುಳಿತಿತ್ತು. ಅದರ ಕಾಲಿಗೆ ಬಲವಾದ ಮುದ್ದು ಬಿದ್ದಿತ್ತು, ರಕ್ತ ಹರಿಯುತ್ತಿತ್ತು. ಸಾಮಾನ್ಯವಾಗಿ ಹುಲಿ ಕಂಡರೆ ಎಲ್ಲರೂ ಓಡುತ್ತಾರೆ. ಆದರೆ ರಾಮಯ್ಯನು ತನ್ನ ಹೃದಯದ ಧೈರ್ಯದಿಂದ ಮುಂದೆ ಬಂದು ಹುಲಿಯ ಗಾಯವನ್ನು ನೋಡಿದ. ಅವನು ಆ ಹುಲಿಗೆ ನೀರು ನೀಡಿದ. ಗಾಯ ತೊಳೆಯಲು ತನ್ನ ಅಂಗಿಯನ್ನು ಹರಿದು ಉಪಯೋಗಿಸಿದ. ಹುಲಿ ಅಬ್ಬರಿಸದೆ ಕೇವಲ ನೋವಿನಿಂದ ನೋಡುವಂತಾಗಿತ್ತು. ದಿನವೂ ರಾಮಯ್ಯ ಅಡಿಗೆ ಮಾಡುತ್ತಿದ್ದ ಊಟದ ಕೊಂಚ ಭಾಗವನ್ನು ತಂದು ಹುಲಿಗೆ ನೀಡುತ್ತಿದ್ದ. ಅಂತೂ ಕೆಲ ದಿನಗಳಲ್ಲಿ ಹುಲಿ ಸಂಪೂರ್ಣ ಸರಿ ಆಯಿತು. ಅದು ರಾಮಯ್ಯನಿಗೆ ಕಣ್ಣಲ್ಲಿ ಕೃತಜ್ಞತೆಯ ಭಾವನೆ ತೋರಿಸಿ ಅರಣ್ಯದೊಳಕ್ಕೆ ಮರಳಿತು. ಇದರಿಂದ 2 ವರ್ಷಗಳು ಕಳೆಯುತ್ತವೆ. ಒಂದು ರಾತ್ರಿ ಹಳ್ಳಿಗೆ ಬೃಹತ್ ಹರಿಣಗಳನ್ನು ಬೇಟೆ ಮಾಡಲು ಇನ್ನೊಂದು ಹುಲಿ ಬಂದಿತ್ತು. ಜನ ಭಯದಿಂದ ಓಡಿದರು. ಆಗ ಮೊದಲಿನ ಹುಲಿ ಬಂದಿತು. ತನ್ನ ಗರ್ಜನೆಯಿಂದ ಆ ಹೊಸ ಹುಲಿಯನ್ನು ಓಡಿಸಿತು. ಜನರು ಆಶ್ಚರ್ಯಪಟ್ಟು ನೋಡಿದರು. ಅದು ರಾಮಯ್ಯನು ರಕ್ಷಿಸಿದ ಹುಲಿ ಎಂದರು. ಪ್ರಾಣಿಗಳು ಕೃತಜ್ಞತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತವೆ. ಪ್ರೀತಿಯ ಮೇಲೆ ಪ್ರತಿಯಾಗಿ ಬರುವ ವಿಶ್ವಾಸದ ಬಾಂಧವ್ಯ ಯಾವ ಬಲಕ್ಕೂ ಮೀರಿದೆ.